ನಾವು ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಂದು ನದಿ ಹರಿತಿರ್ತೈತಿ, ನದಿ ಹರಿಯುವಾಗ ಒಬ್ಬರು ಬಾಯಾಗ ಹಾಕೊಂಡು ಉಗುಳದವ್ರು ಅದಾರ, ಕೈಯಾಗ ತಗೊಂಡು ಅರ್ಗ್ಯ ಬಿಟ್ಟವ್ರು ಅದಾರ. ಇವ್ರ ಅರ್ಗ್ಯ ಬಿಟ್ಟಾರ, ನನಗ್ ಹೊಗಳಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ ಸೊಕ್ಕಿಲ್ಲ. ಏನ್ ಇವ್ರು ಬಾಯಾಗ ಹಾಕೊಂಡು ಉಗುಳ್ಯಾರ ಅಂತ ತಿಳ್ಕೊಂಡು ಬತ್ತಿಲ್ಲ ಅತ್ತಿಲ್ಲ, ಸುಮ್ಮನೆ ಹರಿದು ಸಮುದ್ರ ಹೆಂಗ ಸೇರ್ತೈತೆಲ್ಲ ಹಂಗ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಸುಖ ದುಃಖ ಕಷ್ಟಗಳು ಮಾನ ಅಪಮಾನಗಳು ಬರ್ತಿರ್ತಾವ, ಬರುದಿಲ್ಲೇನೆ ಹೇಳಿ, ಎಲ್ಲವೂ ಬರ್ತವೆ. ಇದ್ರ ಮಧ್ಯದೊಳಗೊಂದು ಅಮೃತದ ಜೀವನವನ್ನು ಕಟ್ಟುವುದು. ಮನುಷ್ಯ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಬ್ರು ಕ್ಲೆಮೆಂಟ್ ಅಂತಿದ್ರು, ಕ್ಲೆಮೆಂಟ್ ಯುರೋಪ್ ದೇಶದೊಳಗೆ. ಕ್ಲೆಮೆಂಟ್ ಏನ್ ಮಾಡ್ತಿದ್ದ ಅಂದ್ರ, ಒಂದು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತಿದ್ದ. ಸಾಲಿ ಕಟ್ಟುವಾಗ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ, ನಾ ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತೀನಿ, ನನಗೊಂದ್ ಸ್ವಲ್ಪ ಏನಾರ ಸಹಾಯ ಮಾಡು ಅಂತ ಕೇಳ್ದ. ಕೇಳಿದ ತಕ್ಷಣ ಆ ಶ್ರೀಮಂತ ವ್ಯಕ್ತಿ ಇವ್ರ ಮಕ್ಕಕ್ಕೆ ಉಗುಳದ ತಕ್ಷಣ ಕ್ಲೆಮೆಂಟ್ ಕೈಯಾಗೆ ತನ್ನ ಕಿಶಾದಿಗಿನ ಖರ್ಚಿಪ್ ತಗೊಂಡು ಒರೆಸ್ಕೊಂಡು ಹೇಳದ್ನಂತ, ಉಗುಳಿದ್ದು ನನಗಾತು, ಮಕ್ಕಳ ಸಲುವಾಗಿ ಒಂದ್ ಸ್ವಲ್ಪ ಏನ್ರ ಕೊಡು, ಸಾಲಿ ಕಟ್ಟಬೇಕಾಗೈತ್ ನಂತ. ಇದು ಅಮೃತತ್ವದ ಜೀವನ. ಇದು ಅಂದ್ರೆ ಸೋಲುಗಳ ಮಧ್ಯೆ, ಅಪಮಾನಗಳ ಮಧ್ಯೆ, ನೋವುಗಳ ಮಧ್ಯೆ ಒಂದು ಜೀವನ ಕಟ್ಟುವುದಷ್ಟೇ. ಬರುವುದಿಲ್ಲೇನು, ಅಪಮಾನಗಳು ಬರ್ತಾವ, ನಿಂದೆಯ ಮಾತುಗಳು ಬರ್ತಾವ, ಸಹಿಸ್ಕೋಬೇಕಾಗ್ತದ ಜೀವನದಲ್ಲಿ. ಈಗ ಬರೋದು ಕಲ್ಲು ಹೊಡಿತಾರೆ. ಎದಕ್ ಕಲ್ಲು ಒಗಿತಾರೆ? ಜಾಲಿ ಗಿಡಕ್ಕೆ ಯಾರ ಕಲ್ಲು ಒಗದಾರ? ಕಲ್ಲು ಮಾವಿನ ಗಿಡಕ್ಕೆ ಒಗಿತಾರೆ. ತಿಳ್ಕೊಬೇಕು, ನಮಗೆ ಮಂದಿ ಬೈಯಾಕತ್ತಾರ ಅಂದ್ರೆ ನಾವು ಮಾವಿನ ಗಿಡ ಅಂತ ತಿಳ್ಕೊಬೇಕು, ಜಾಲಿ ಗಿಡ ಅಲ್ಲ ಅಂತ ನಿಶ್ಚಯ ಮಾಡಿಕೊಳ್ಳೋದಷ್ಟೇ. ಸೋಲಿನ ಮಧ್ಯದಲ್ಲಿ, ಅಪಮಾನದ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದೇ ಜೀವನ್ಮುಕ್ತಾವಸ್ಥೆ. ಆಶಾ ಬಿಡೋದು, ನಿರಾಶೆಯಿಂದ ಸಮಾಜಕ್ಕಾಗಿ ಕೆಲಸ ಮಾಡೋದು. ಅಪ್ಪಗಳು ಮಾಡಲಿಲ್ಲ. 75 ವರ್ಷಗಳ ಕಾಲ ನಿರಾಶೆಯಿಂದ ಒಂದು ಸಂತಸದ ಬದುಕನ್ನ ಕಟ್ಟಿದ್ರವ್ರು. ನಿರಾಶೆಯಿಂದ ನಾವು ಸೇವಾ ಮಾಡಿದ್ರ ಭಗವಂತ ತಾನೇ ಮುಟ್ಟಿಸ್ತಾನ. ಈಗ ನೀವು ನೋಡಿ, ಈ ಕುರಿ ದೊಡ್ಡಿ ಇರ್ತೈತಿ, ಕುರಿ ಕಾಯೋರು ಕುರಿ ದೊಡ್ಡಿ ಹಾಕಿರ್ತಾರೆ, ನೋಡಿರಿಲ್ಲ? ಈ ಕುರಿ ದೊಡ್ಡಿ ಅಮಾವಾಸ್ಯೆ ಕತ್ತಲ್ ಇರ್ತೈತಿ. ಅಮಾವಾಸ್ಯೆ ಕತ್ತಲ್ದಾಗ ಒಂದು 100 ಕುರಿ ಇರ್ತಾವ. 100 ಕುರಿಯೊಳಗ ಕುರಿ ದೊಡ್ಡಿ ಇರ್ತೈತಿ, ಸಣ್ಣ ಕುರಿ ಮರಿ ಹಾಕಿರ್ತೈತಿ. ಕತ್ತಲೈತಿ, 100 ಕುರಿನೂ ಕರ್ಗದವ. ಆದ್ರ ಮರಿಗೆ ಹಾಲು ಉಣಿಸಬೇಕಾದ್ರೆ ತಾಯಿ ಕತ್ತಲದೊಳಗ ಕರ್ಗನ ಮರಿಗೆ ಹೆಂಗ್ ಹುಡ್ಕೊಂಡು ಹೋಗಿ ಹಾಲು ಉಣಿಸಿ ಬರ್ತೈತಿ, ಹಂಗ ನಮ್ಮ ಕಾಯಕ ನಾವು ಮಾಡ್ಕೊಂತ ಹೋಗುದ್ರ ಫಲ ಬರುದಿದ್ರೆ ಹೆಂಗ ತಾಯಿ ತನ್ನ ಕರುವಿಗೆ ಮಲಿ ಉಣಿಸ್ತಲ್ಲ, ಹಂಗ ನಿಸರ್ಗ ಅನ್ನುವ ತಾಯಿ ನಮ್ಮ ಪುಣ್ಯದ ಫಲ, ಕಾಯಕದ ಫಲ ಕೊಟ್ಟೆ ಹೋಗಿಸ್ತೈತಿ, ಮುಟ್ಟಿಸೇ ಹೋಗಿಸ್ತೈತಿ. ಅದಕ್ಕಾಗಿ ಆಸೆ ಎಂದಲ್ಲ, ನಿಷ್ಕಾಮದಿಂದ ಸಮಾಜಕ್ಕಾಗಿ ಒಂದಿಷ್ಟು ಸೇವೆ ಮಾಡುವುದು. ಅಂಥ ಸೇವೆಯನ್ನ ಪರಮ ಪೂಜ್ಯರು 75 ವರ್ಷಗಳ ಕಾಲ ಈ ನಾಡಿನಲ್ಲಿ ಮಾಡಿದ್ದಾರೆ. ಅವರ ಸೇವೆ ಅನುಪಮವಾಗಿರುವಂತಹದ್ದು. ಬಾಲ್ಕಿ ಮಠ ಬಸವ ತತ್ವ, ಬಸವ ಸೇವೆ, ಸಮಾಜ ಸೇವೆಗೆ ಅದು ಇನ್ನೊಂದು ಸರಿಸಾಟಿ ಇಲ್ಲದಂತೆ ಈ ನಾಡಿನಲ್ಲೆಲ್ಲ ಕೆಲಸ ಮಾಡಿದೆ.